ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಲಿರಿಕ್ಸ್ ವಿಡಿಯೋ ಎಡಿಟಿಂಗ್ನ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾದ ವಿಡಿಯೋನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು. ಸೊ ಫುಲ್ ಅಂದರೆ ಫುಲ್ ಟ್ರೆಂಡಿಂಗಲ್ಲಿದೆ. ಸೊ ಅದಕ್ಕೋಸ್ಕರ ನಿಮಗೆ ಬೇಕಾದಂಥ ಸಾಂಗನ್ನು ಆ್ಯಡ್ ಮಾಡಿಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ಈ ಒಂದು ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ನಿಮ್ಮ ಮೊಬೈಲಲ್ಲಿರುವಂಥ ಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಕಾಣಿಸ್ತಾ ಇರೋ ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಏನಾದರೂ ಆ ಲೈಟ್ ಮೋಷನ್ ಇರಲಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಲ್ಲಿ ಜಾಯ್ನ್ ಆಗಿಬಿಟ್ಟು ಟೆಲಿಗ್ರಾಮ್ ODPKನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಬೀಟ್ ಮಾರ್ಕ್ ಪ್ರಿಸೆಟ್ಟು ಮತ್ತು ಎಫೆಕ್ಟ್ ಪ್ರಿಸೆಟ್ನ ಕೊಟ್ಟಿರ್ತೀನಿ. ಸೊ ಅವನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿಯಾದ 2 ಪ್ರಿಸೆಟ್ಸ್ ಬರುತ್ತೆ. ಈ 2 ಪ್ರಿಸೆಟ್ಸಲ್ಲಿ ಸಾಂಗ್ ಬೀಟ್ ಮಾರ್ಕ್ ಬೈ THE ಅಂತ ಇದೆಯಲ್ಲ, ಸೊ ಈ ಒಂದು ಪ್ರಾಜೆಕ್ಟನ್ನ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಸಾಂಗ್ ಅಷ್ಟೇ ಆ್ಯಡ್ ಮಾಡಿಬಿಟ್ಟು ನಿಮಗೆ ಪ್ರಿಸೆಟ್ನ ಕೊಟ್ಟಿರ್ತೀನಿ. ಜಸ್ಟ್ ನೀವು ಏನು ಮಾಡಬೇಕಂದ್ರೆ ಸೊ ಕರೆಕ್ಟಾಗಿ ಬ್ಯಾಕ್ ಬಂದು ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ಮೈ ಡಿಯರ್ ಕ್ರಶ್ ಅಂತ ಒಂದು ಟೆಕ್ಸ್ಟ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಸಾಂಗ್ ಬೀಟ್ ಮಾರ್ಕ್ ಪ್ರಿಸೆಟಲ್ಲಿ ಬಂದು ಸ್ಟಾರ್ಟಿಂಗಲ್ಲೇ ಪೇಸ್ಟ್ ಲೇಯರ್ ಅಂತ ಕೊಟ್ಕೊಳ್ಳಿ. ಓಕೆ, ಇವಾಗ ಈ ಒಂದು ಟೆಕ್ಸ್ಟ್ ಇಲ್ಲಿವರೆಗೂ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಜಸ್ಟ್ ಇವಾಗ ಏನು ಮಾಡಬೇಕು, ನೆಕ್ಸ್ಟು ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇಲ್ಲಿ ದುನಿಯಾ ವಿಜಯ್ ಸರ್ ಇಮೇಜಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ್ಯಾವ್ದು ಬೇಕೋ ಆ ರೀತಿಯಾಗಿ ಇದನ್ನು ಸೆಟ್ ಮಾಡ್ಕೊಬೇಕು. ಸೊ ಕರೆಕ್ಟಾಗಿ ನಿಮಗೆ ಯಾವ ಇಮೇಜನ್ನು ಬೇಕೋ ಆ ಒಂದು ಇಮೇಜನ್ನು ಆ್ಯಡ್ ಮಾಡಿ. ನಾನು ಈ ಒಂದು ಇಮೇಜನ್ನು ಆ್ಯಡ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಬಿಟ್ ಮಾರ್ಕ್ವರೆಗೂ ಹೋಗಿ ಎಕ್ಸ್ಟೆಂಡ್ ಮಾಡಿ. ಓಕೆ, ಎಕ್ಸ್ಟೆಂಡ್ ಮಾಡಾದ್ಮೇಲೆ ಮತ್ತೆ ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಯಾವ ಇಮೇಜನ್ನು ಬೇಕು ಸೊ ಅದೇ ಒಂದು ಇಮೇಜನ್ನು ಕರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ಮತ್ತೆ ಎಕ್ಸ್ಟೆಂಡ್ ಮಾಡಿ. ಮತ್ತೆ ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತು ಒಂದು ಇಮೇಜನ್ನು ಕರೆಕ್ಟಾಗಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನನಗೆ ಈ ರೀತಿಯ ಈ ಇಮೇಜಸ್ನ ನಾನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ಇಂಪೋರ್ಟ್ ಮಾಡ್ಕೋಬೇಕು. ಸೊ ಈ ಕರೆಕ್ಟಾಗಿ ಈ ರೀತಿ ಇಮೇಜಸ್ನ ನೀವು ಆ್ಯಡ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಕರೆಕ್ಟಾಗಿ ಈ ರೀತಿ ನೀವು ನೋಡ್ತಿದ್ದೀರಲ್ಲ, ಇದೇ ರೀತಿಯಾಗಿ ಇಮೇಜಸ್ನ ಎಂಡ್ವರೆಗೂ ನೀವು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಲಾಸ್ಟ್ ಒಂದು ಇಮೇಜ್ ಇದೆ. ಸೊ ಲಾಸ್ಟ್ ಒಂದು ಇಮೇಜನ್ನು ಕೂಡ ಆ್ಯಡ್ ಮಾಡಿಬಿಡ್ತೀನಿ. ಓಕೆ, ಆ್ಯಡ್ ಮಾಡಾದ್ಮೇಲೆ ಇಲ್ಲಿ ನೋಡ್ಕೊಬೋದು ಈ ರೀತಿಯಾಗಿ ಇಮೇಜಸ್ಸನ್ನು ಆ್ಯಡ್ ಮಾಡಾಗಿದೆ. ಸೊ ಇವಾಗ ಏನು ಮಾಡಬೇಕು, ಜಸ್ಟ್ ಬ್ಯಾಕ್ ಬಂದು ಇವಾಗ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಬೇಕು. ಸೊ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಕೊಬೋದು ಮೇಲ್ಗಡೆ ಇಲ್ಲಿ ಟೆಕ್ಸ್ಟ್ ಇದೆ. ಈ 2 ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಟು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಸಾಂಗ್ ಬಿಟ್ ಮಾರ್ಕ್ ಪ್ರಿಸೆಟಲ್ಲಿ ಬನ್ನಿ. ಸೊ 0.235 ಸೆಕೆಂಡ್ಗೆ ಬಂದುಬಿಟ್ಟು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಟು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಅದು ಎಂಡ್ವರೆಗೂ ಕರೆಕ್ಟಾಗಿ ಇರುತ್ತೆ. ಇರಲಿಲ್ಲ ಅಂದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ಇವಾಗ ಏನು ಮಾಡಬೇಕು, ಮತ್ತು ಈ ಒಂದು 2 ಲೇಯರ್ಸ್ ಇರುತ್ತಲ್ಲ ಇದನ್ನು ಬಿಟ್ಟು ಸೊ ಕರೆಕ್ಟ್ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಬನ್ನಿ. ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಟು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಇವಾಗ ಲಿರಿಕ್ಸ್ನ ಆ್ಯಡ್ ಮಾಡ್ಕೊಬೇಕು ನೀವು ಇಲ್ಲಿ. ಸೊ ಲಿರಿಕ್ಸ್ ಏನಿರುತ್ತೆ ನೋಡಿ ಆ ಲಿರಿಕ್ಸ್ನ ಆ್ಯಡ್ ಮಾಡ್ಕೋಬೇಕು. ಓಕೆ, ಈಗ ಲಿರಿಕ್ಸ್ನ ನಮ್ಮ ಮೇಲ್ಗಡೆ ಇರುವಂಥ ಕಮ್ಮಿ ಬಿದ್ದಿದೆ. ಸೊ ಇವಾಗ ಏನು ಮಾಡ್ಕೋಬೇಕು, ಜಸ್ಟ್ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಅದಾದಮೇಲೆ ಮೇಲ್ಗಡೆ ಇರುವಂಥ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಟೆಕ್ಸ್ಟ್ನ ಡಿಲೀಟ್ ಮಾಡಿಬಿಟ್ಟು ಯಾವ ಟೆಕ್ಸ್ಟ್ ಇದೆ ನೋಡ್ಕೊಳ್ಳಿ, ಆ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ತಿದ್ರಲ್ಲ ಅದೇ ರೀತಿಯಾಗಿ ಕೆಳಗಡೆ ಇರುವಂಥ ಟೆಕ್ಸ್ಟ್ನ ಕೂಡ ಡಿಲೀಟ್ ಮಾಡಿಬಿಟ್ಟು ಅದೇ ರೀತಿಯಾಗಿ ಮತ್ತೆ ಸಾಂಗ್ ಲಿರಿಕ್ಸ್ ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಬಂದುಬಿಟ್ಟು ಕರೆಕ್ಟಾಗಿ ಇದನ್ನು ಕೆಳಗಡೆ ಅಥವಾ ಲೆಫ್ಟು ಅಥವಾ ರೈಟು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಬನ್ನಿ. ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಸ್ಟ್ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಈ ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತೆ ಎಡಿಟ್ ಮಾಡ್ಕೊಬೇಕು. ಸೊ ಈ ರೀತಿಯಾಗಿ ನೀವು ಎಂಡ್ವರೆಗೂ ಎಷ್ಟು ಲಿರಿಕ್ಸ್ ಇರುತ್ತೆ ನೋಡಿ ಅಷ್ಟೆಲ್ಲ ಲಿರಿಕ್ಸ್ನು ಇದೇ ರೀತಿಯಾಗಿ ನೀವು ಆ್ಯಡ್ ಮಾಡ್ತಾ ಬರಬೇಕಾಗುತ್ತೆ. ಓಕೆ, ಎಂಡ್ವರೆಗೂ ಲಿರಿಕ್ಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಸಿಂಪಲ್ಲಾಗಿ ಇವಾಗ ಏನು ಮಾಡಬೇಕು, ಬ್ಯಾಕ್ ಬಂದುಬಿಟ್ಟು ಇವಾಗ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಬೇಕು. ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಇಮೇಜ್ ಇದೆಯಲ್ಲ, ಸೊ ಈ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಕಾಣಿಸ್ತಾರೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಜಸ್ಟ್ ಬ್ಯಾಕ್ ಬಂದು ಇವಾಗ ಸಾಂಗ್ ಬೀಟ್ ಮಾರ್ಕ್ ಪ್ರಿಸೆಟಲ್ಲಿ ನಾವು ಎಷ್ಟು ಇಮೇಜಸ್ನ ಆ್ಯಡ್ ಮಾಡಿದ್ವೋ ಅಷ್ಟೆಲ್ಲ ಇಮೇಜಸ್ಗೆ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಬೇಕು ನೀವು. ಅದೇ ರೀತಿಯಾಗಿ ನೆಕ್ಸ್ಟ್ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿಯಾಗಿ ಇಲ್ಲಿ ನೋಡ್ತಿದ್ದೀರಲ್ಲ ಅದೇ ರೀತಿಯಾಗಿ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೋಬೇಕು. ಸೊ ಎಷ್ಟು ಇಮೇಜಸ್ ಇರುತ್ತೋ ಅಷ್ಟೆಲ್ಲ ಇಮೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಟ್ಕೊಳ್ಳಿ. ಓಕೆ, ಕೊಟ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಬ್ಯಾಕ್ ಬಂದುಬಿಟ್ಟು ಇವಾಗ ಎಫೆಕ್ಟ್ ಪ್ರಿಸೆಟ್ನ ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವಿಗ್ನೆಟು ಮತ್ತು ಕೆಳಗಡೆ ಕಲರ್ ಅಂತ 2 ಲೇಯರ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಟು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಂಗ್ ಬೀಟ್ ಮಾರ್ಕ್ ಪ್ರಿಸೆಟಲ್ಲಿ ಬಂದುಬಿಟ್ಟು ಸೊ ಕರೆಕ್ಟಾಗಿ 0.235 ಸೆಕೆಂಡ್ಸ್ಗೆ ಬಂದುಬಿಟ್ಟು ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಟು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಂಡ್ವರೆಗೂ ಬಂದು ಈ 2 ಲೇಯರ್ಸ್ನ ಎಕ್ಸ್ಟೆಂಡ್ ಮಾಡಿ.
ಓಕೆ, ಎಕ್ಸ್ಟೆಂಡ್ ಮಾಡಾದ್ಮೇಲೆ ಇವಾಗ ಏನು ಮಾಡ್ಕೊಬೇಕಂದ್ರೆ ಈ 2 ಲೇಯರ್ಸ್ ಏನಿದೆ ಕರೆಕ್ಟಾಗಿ ಇಮೇಜ್ ಮೇಲೇ ಆ್ಯಡ್ ಮಾಡ್ಕೊಬೇಕು. ಸೊ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡು ಸೊ ಲಿರಿಕ್ಸ್ ಎಲ್ಲಿಗಿರುತ್ತೋ ಅದ್ರ ಕೆಳಗಡೆ ಆ್ಯಡ್ ಮಾಡಿ. ವಿಗ್ನೆಟ್ನ ಕೂಡ ಅಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಕಲರಲ್ಲಿ ಲಿರಿಕ್ಸ್ ಎಲ್ಲಿರುತ್ತೋ ಅಲ್ಲಿಗೆ ಇಮೇಜ್ ಮೇಲೇ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಬ್ಯಾಕ್ ಬಂದುಬಿಟ್ಟು ಇವಾಗ ಎಫೆಕ್ಟ್ ಪ್ರೆಸೆಟ್ನ ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ sumitex.mp4 ಇನ್ಸ್ಟಾಗ್ರಾಮ್ ಅಂತ ಇರುತ್ತೆ. ಇದ್ರ ಲೇಯರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಟು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಂಗ್ ಬೀಟ್ ಮಾರ್ಕಲ್ಲಿ ಬಂದುಬಿಟ್ಟು ನಿಮಗೆ ಯಾವ ನಿಮ್ಮ ನೇಮ್ ಇರುತ್ತಲ್ಲ ಸೊ ಆ ನೇಮ್ನೇ ಆ್ಯಡ್ ಮಾಡ್ಕೊಬೇಕು. ಪೇಸ್ಟ್ ಟು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಂಡ್ವರೆಗೂ ಬಂದು ಈ 2 ಲೇಯರ್ಸ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಓಕೆ, ನನಗೆ ಸ್ಟಾರ್ಟಿಂಗಲ್ಲಿ ಬೇಡ, ಸೊ ಕರೆಕ್ಟಾಗಿ ಸಾಂಗ್ ಆ್ಯಡ್ ಆಗುತ್ತಲ್ಲ ಅಲ್ಲಿಂದ ಸಾಕು. ಸೊ ಅದಕ್ಕೋಸ್ಕರ ಹಿಂದ್ಗಡೆ ಇರೋದನ್ನು ಕಟ್ ಮಾಡಿಕೊಂಡು ಇದನ್ನು ನಿಮಗೆ ಬೇಕಂದರೆ ಓವರ್ಲೇ ಕೂಡ ಕನ್ವರ್ಟ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ, ಇಲ್ಲ ಅಂದರೆ ಅದೇ ರೀತಿ ನಾರ್ಮಲ್ ಆಗಿ ಇರಲಿ. ಸೊ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಓಕೆ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಇವಾಗ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ ಜಸ್ಟ್ ಈಗ ಸ್ಟಾರ್ಟಿಂಗಲ್ಲಿ ಬನ್ನಿ. ಓಕೆ, ಲಿರಿಕ್ಸ್ ಸಾಂಗ್ ಆ್ಯಡ್ ಆಗುತ್ತಲ್ಲ ಅಲ್ಲಿಂದ ಬಂದುಬಿಟ್ಟು ಪ್ಲಸ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಾನು ಈ ಒಂದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಒಂಚೂರು ಹಿಂದ್ಗಡೆ ಇರೋದನ್ನು ಕಟ್ ಮಾಡಿಕೊಂಡು ಸೊ ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಆ್ಯಡ್ ಎಫೆಕ್ಟ್ ಮೇಲೆ ಸರ್ಚ್ ಬಾರಲ್ಲಿ ಗ್ರೇಡಿಯಂಟ್ ಓವರ್ಲಿ ಅಂತ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಅದು ಬರುತ್ತೆ. ಸೊ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಲರ್ವನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಕಲರ್ ಕಾಣಿಸ್ತಿದೆಯಲ್ಲ ಸೊ ಈ ರೀತಿಯಾದ ಒಂದು ಯಾವುದಂದರೆ ಸೊ ಇಲ್ಲಿ ಬರಬೇಕು ಆರೆಂಜ್ ಕಲರ್ ಟ್ಯೂನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. 22 ಇಟ್ಕೊಳ್ಳಿ. ಸೊ ಫುಲ್ ಸ್ಯಾಚುರೇಷನ್ ಜಾಸ್ತಿ ಮಾಡ್ಕೊಳ್ಳಿ. 22 ಬೇಡ, ಜಾಸ್ತಿ ಆಗುತ್ತೆ. ಓಕೆ, 35 ಇಟ್ಕೊಳ್ಳಿ. ಓಕೆ, ಅದೇ ರೀತಿ ಮತ್ತೆ ಕೆಳಗಡೆ ಬಂದುಬಿಟ್ಟು ಮತ್ತೆ ಕಲರಲ್ಲಿ ಬಂದು 35 ಇಟ್ಕೊಳ್ಳಿ. ಮತ್ತು 35 ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಕಲರ್ನ ಫುಲ್ ಸ್ಯಾಚುರೇಷನ್ ಜಾಸ್ತಿ ಮಾಡ್ಕೊಬೇಕು. ಸೊ ಇವಾಗ ಗ್ರೇಡಿಯಂಟ್ ಓವರ್ಲೇಯಲ್ಲಿ ಬಂದುಬಿಟ್ಟು ಇಲ್ಲಿ ಬ್ಲೆಂಡಿಂಗ್ ಮೋಡ್ ಅಂತ ಇದೆಯಲ್ಲ ಸೊ ಕೆಳಗಡೆ ಇರುವಂತಹ ಮಲ್ಟಿಪ್ಲೈ ಮೇಲೆ ಸೆಲೆಕ್ಟ್ ಮಾಡಿ ಆಮೇಲೆ ಬ್ಲೆಂಡಿಂಗ್ ಆ್ಯಂಡ್ ಆಪೋಸಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೈಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ನ ಚೂಸ್ ಮಾಡಿ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ ಸೊ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದಮೇಲೆ ಜಸ್ಟ್ ಈ ಒಂದು ಲೇಯರ್ನ ಸೆಲೆಕ್ಟ್ ಮಾಡಿ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಬಂದು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಬನ್ನಿ ಮತ್ತೆ ಪೇಸ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಬನ್ನಿ ಮತ್ತೆ ಪೇಸ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಬಿಟ್ ಮಾರ್ಕಿಗೆ ಬಂದು ಅದೇ ರೀತಿ ಪೇಸ್ಟ್ ಮಾಡ್ಕೊಬೇಕು. ಸೊ ಎಷ್ಟು ಬೀಟ್ಸ್ ಇರುತ್ತೋ ಅಷ್ಟೆಲ್ಲ ಬಂದು ಈ ರೀತಿ ಪೇಸ್ಟ್ ಮಾಡ್ಕೊಬೇಕು. ಸೊ ನೋಡ್ತಿದ್ರಲ್ಲ ಸೊ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆದಮೇಲೆ ಇದು ಫುಲ್ ವೀಡಿಯೋ ರೆಡಿ ಆದಮೇಲೆ ಮೇಲ್ಗಡೆ ಕಾಣಿಸ್ತಾ ಇರೋ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಕೆಳಗಡೆ ಕಾಣಿಸ್ತಾ ಇರೋ ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಪಲ್ ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಲಿರಿಕ್ಸ್ ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಡಿಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.